ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇತ್ತೀಚೆಗೆ ನಾನೊಂದು ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ. ವಿಜ್ಞಾನ ವಿನೋದ ಅಂತ ಹೇಳಿ ಈಗಾಗಲೇ 3 ಕಂತುಗಳನ್ನ ಮಾಡಿ ನಾನು 3 ಕಂತುಗಳನ್ನ ಮಾಡಿ ಸಿ.ವಿ. ರಾಮನ್ ಅವರ ಬಗ್ಗೆ ಮಾತನಾಡಿದ್ದೇನೆ. ನಂತರ ವಿಜ್ಞಾನ ಕ್ಷೇತ್ರದ ಮತ್ತೊಬ್ಬ ಪ್ರತಿಭಾನ್ವಿತ ವಿಜ್ಞಾನಿಯ ಕುರಿತು ಮಾತನಾಡೋಣ ಅಂತ ಒಂದು ಹೆಜ್ಜೆ ಹಾಕ್ತಿರ್ಬೇಕಾದ್ರೆ ಮನಸ್ಸಿಗೆ ನೋವಾಗದ ಸಂಗತಿಯನ್ನ ನಿಮ್ಮ ಮುಂದೆ ಹಂಚ್ಕೋಬೇಕು. ಒಂದು ದೆಹಲಿಯ ಜಂತರ್ ಮಂತರ್ ಏನಿದೆ, ಅದು ವಿಜ್ಞಾನಿಗಳಿಗೆ ಸೇರಿರುವಂಥದ್ದು. ಖಗೋಳಶಾಸ್ತ್ರ ಅಧ್ಯಯನ ಮಾಡುವಂತಹ ವಿಜ್ಞಾನಿಗಳಿಗಾಗಿ ಇರುವಂತಹ ನಮ್ಮ ಒಂದು ದೇವರಿಗೆ ಪ್ರಾರ್ಥನೆ ಮಾಡಕ್ಕೆ ದೇವಸ್ಥಾನ ಹೇಗೆ, ವಿಜ್ಞಾನಿಗಳಿಗೆ ಪ್ರಯೋಗ ಮಾಡಕ್ಕೆ ಪ್ರಯೋಗಾಲಯ ಕೂಡ ಹೌದು. ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಮಾಡುವಂತಕ್ಕಂಥ ವಿಜ್ಞಾನಿಗಳ ತಾಣ ಜಂತರ್ ಮಂತರ್. ಇದನ್ನ ಹಾಳು ಮಾಡಿದಂತಹ ಆ ಒಂದು ಅರವಿಂದ ಕೇಜ್ರಿವಾಲ್ ಅಂತ ಪೊರಕೆ ಮನುಷ್ಯ, ತಲೆ ಕೆಟ್ಟವ, ಸಾಕಷ್ಟು ಜನ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ ಅಂತಹ ರಾಜಕೀಯ ಪಟಾಲಂಗಳು ಆ ಒಂದು ಇದನ್ನ ಹಾಳು ಮಾಡ್ತಾ ಇದ್ದಾರೆ. ನಾವು ಪ್ರತಿದಿನ ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಹೆಸರು ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಏನೋ ಆಗೋಯ್ತು ಅಂತ ಹೇಳಿ, ಒಂದು ಇಲಿ ಬಂತು ಅಂದ್ರೆ ಹುಲಿ ಹೋಯ್ತು ಅಂತಾರಲ್ಲ ಹಾಗೆ 10 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿ ಸತ್ತು ಹೋದ್ರು. 10 20 ಸಂಖ್ಯೆ ಎಷ್ಟಾರ ಇರಲಿ, ಭಾರತದ ದೇಶದ ಜನಸಂಖ್ಯೆಯಲ್ಲಿ ಸಾಕಷ್ಟು ಜನ ಲಕ್ಷ ಜನ ನೀಟ್ ಎಕ್ಸಾಮ್ ನ ಬರೆದಂತ ವಿದ್ಯಾರ್ಥಿಗಳು, ಪುನಃ ಪರೀಕ್ಷೆಯನ್ನು ಬರೆದಂತ ವಿದ್ಯಾರ್ಥಿಗಳು ಖುಷಿಯಾಗಿದ್ದಾಗ ಒಂದು 20 ಜನನೋ 10 ಜನನೋ ಸೂಸೈಡ್ ಮಾಡಿ ಸತ್ತೋದ್ರು ಅನ್ನೋದನ್ನೇ ಇಟ್ಕೊಳ್ಳೋದಲ್ಲ. ಆ ಏನು ಸತ್ತಿರ್ತಾರೆ ಅವರೆಲ್ಲ ಅವಿವೇಕಿಗಳು. ಅವ್ರನ್ನ ಯಾರು ಸಾಯಿಸ್ಲಿಲ್ಲ, ಅವ್ರಿಗೆ ಯಾರು ನೋಯಿಸ್ಲಿಲ್ಲ. ಅವರೇ ಏನೋ ಆಗೋಯ್ತು, ನೀಟ್ ಪರೀಕ್ಷೆ ಮತ್ತೊಮ್ಮೆ ನಾನು ಬರೀಬೇಕಾ, ಮತ್ತೊಮ್ಮೆ ನಾನು ಪ್ರಿಪೇರ್ ಆಗ್ಬೇಕಾ ಅನ್ನೋ ಒಂದು ಅವ್ರಿಗೆ ಏನೋ ಒಂದು ಇದ್ರಲ್ಲಿ ಸತ್ತು ಹೋದ್ರು. ಅದಕ್ಕೆ ಅವರು ಹೊಣೆ ಆಗ್ತಾರೆ ವಿನಃ ಪುನಃ ಪರೀಕ್ಷೆನ ಕಂಡಕ್ಟ್ ಮಾಡಿದ ಕೇಂದ್ರ ಸರ್ಕಾರದ ಮಿನಿಸ್ಟರ್ಗಳಿರ್ಲಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತಿದ್ದಾರೆ, ಮೋದಿ ಅವರು ರಾಜೀನಾಮೆ ಕೊಡ್ಬೇಕು ಅಂತಿದ್ದಾರೆ, ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬೇಕು ಅಂತಿದ್ದಾರೆ. ಪ್ರೇಕ್ಷಕರೇ, ಒಂದು ಅರ್ಥ ಮಾಡ್ಕೊಳ್ಳಿ, ನಿಜವಾದ ವಿದ್ಯಾರ್ಥಿ ಯಾವತ್ತೂ ಪೆನ್ ಹಿಡಿದಿರ್ತಾನೆ, ಪುಸ್ತಕ ನೋಡ್ತಿರ್ತಾನೆ, ಶಿಕ್ಷಕರು ಏನ್ ಹೇಳ್ಕೊಡ್ತಿದ್ದಾರೆ ಫೋಕಸ್ ಮಾಡ್ತಿರ್ತಾನೆ ವಿನಃ ಕಾಕ್ರೋಚ್ ಅಂತ ದಗಲ್ಬಾಜಿ ಜನಗಳು ಏನ್ ಹೇಳ್ಕೊಡ್ತಾರೆ ಕೇಳೋಣ, ಕಾಂಗ್ರೆಸ್ ಅಂತವ್ರು ಏನ್ ಹೇಳ್ಕೊಡ್ತಾರೆ ಕೇಳೋಣ ಅಂತ ಇರೋದಿಲ್ಲ. ಅದ್ರಲ್ಲಿ ಏನಾಗ್ತಿದೆ, ಅಮಾಯಕ ಮುಗ್ಧ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಂತರ್ ಮಂತರ್ನಲ್ಲಿ ಗಲಾಟೆ ಎಬ್ಬಿಸ್ತಾ ಇದ್ದಾರೆ, ದೊಂಬಿ ಆಗ್ತಾ ಇದೆ. ಅದರಲ್ಲೂ ನಾನು ಇದನ್ನ ಬಗ್ಗೆ ನಾನು ಮಾತನಾಡಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಈ ವಿಚಾರ ನನ್ನದಲ್ಲ ಅಂತ ನಾನು ಬಿಟ್ಟಿದ್ದೆ. ಮೈಸೂರಲ್ಲೂ ಕೂಡ ಸಾಕಷ್ಟು ಮಂದಿ ಏನೋ ಅಲ್ಲೇನೋ ಆದ್ರೆ ಇಲ್ಲೇನೋ ಕಿರ್ಚ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಗುಂಪಾಗಿ ಸೇರಿ ಆ ಸರ್ಕಲ್ ಅಲ್ಲಿ ಈ ಸರ್ಕಲ್ ಅಲ್ಲಿ ಹಂಗೆ ಹಿಂಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನ್ ನಿಮ್ಮ ಮುಂದೆ ಮನವಿ ಮಾಡ್ತಾ ಇರೋದೇನಂತಂದ್ರೆ, ಪೋಷಕರೇ, ನೀವೊಂದು ಎಚ್ಚರ, ನಿಮ್ಮ ಮಗನೋ ಮಗಳೋ ಈ ಒಂದು ಅಯೋಗ್ಯರ, ನಾಲಾಯಕ್ ಜನಗಳ, ಭಯೋತ್ಪಾದಕರ ಜನಗಳ ಮಾತನ್ನು ಕೇಳಿ ನಿಮ್ಮ ಮನೆಯಿಂದ ಹೊರಗೋಯ್ತು ಅಂತಂದ್ರೆ ನಿಮ್ಮ ಮಕ್ಕಳ ಜೊತೆ ನೀವು ಕೂಡ ಮಕ್ಕಳಲ್ಲ, ನೀವು ಕೂಡ ಭಯೋತ್ಪಾದಕರಂತ ಹೇಳಿ ಡಿಕ್ಲೇರ್ ಆಗ್ಬೇಕಾಗತ್ತೆ. ನಾನು ಮೊದಲೇ ಹೇಳಿದೆ, ಜಂತರ್ ಮಂತರ್ ಅನ್ನೋದು ವಿಜ್ಞಾನಿಗಳಿಗೆ ಸೇರಿದ್ದು ಅಂತಂದ. ವಿಜ್ಞಾನಿಗಳು ಅಂತಂದ್ರೆ ಸಾಕಷ್ಟು ಓದಿರ್ತಾರೆ, ಸಾಕಷ್ಟು ತಿಳ್ಕೊಂಡಿರ್ತಾರೆ, ಒಂದು ರೀತಿಯ ಮೇಧಾವಿಗಳವರು ಅಂತ ಅಲ್ವಾ. ಆ ರೀತಿ ನಿಮ್ಮ ಮಕ್ಕಳು ಮೇಧಾವಿಗಳಾಗ್ಬೇಕು ಅಂತಂದ್ರೆ ಈ ರೀತಿಯ ಕಚಡ ಜನಗಳ ಜೊತೆ ಸೇರಿಸಿ ಹಾಳು ಮಾಡಕ್ ಹೋಗ್ಬೇಡಿ. ಇನ್ನೇನ್ ಮಾತಾಡಕ್ ಸಾಧ್ಯ ಅಲ್ವಾ. ಆದ್ರೂ ನಮ್ಮ ಮೈಸೂರಿನ ಕಾಂಗ್ರೆಸ್ ಕಳಕ ಬೀಜ ಜನಗಳು, ದೇಶಾದ್ಯಂತ ಕಾಂಗ್ರೆಸ್ ಕಳಕ ಬೀಜ ಜನಗಳೆಲ್ಲ ಮೋದಿ ಇಳಿಬೇಕು, ಹಾಗೆ ಹೀಗೆ ಮೋದಿ ರಾಜೀನಾಮೆ ಕೊಡ್ಬೇಕು, ಅಥವಾ
ವಿದ್ಯಾರ್ಥಿಗಳಿಗೆ ಏನೋ ಆಗೋಗಿದೆ. ನೋಡಿ ಸ್ವಾಮಿ, ನಿಜವಾದ ವಿದ್ಯಾರ್ಥಿಗಳು ಅವ್ರು ಆಗಿದ್ದಿದ್ರೆ ಪೊಲೀಸ್ನವ್ರು ಕಂಡೇಟ್ಗೆನೆ ಅವ್ರು ಓಡ್ ಹೋಗ್ಬೇಕಾಗಿತ್ತು, ಅಂತಂದ್ರೆ ಎದ್ರುಕೊಂಡು ಹೋಗ್ಬೇಕಾಗಿತ್ತು. ಅಷ್ಟು ಜನ ಪೊಲೀಸ್ನವ್ರ ಮಧ್ಯೆನೆ ಪೊಲೀಸ್ನವ್ರಿಗೇನೆ ರಿವರ್ಸ್ ಹೊಡೆದಿದ್ದಾರೆ, ಆ ಪೊಲೀಸ್ನವ್ರಿಗೇನೆ ಎದುರಿಸಿ ಅವ್ರಿಗೆಲ್ಲ ಹೊಡೆದು ರಕ್ತ ಬರ್ಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇವರು ವಿದ್ಯಾರ್ಥಿಗಳಲ್ಲ, ಭಯೋತ್ಪಾದಕರು. ಈಗಾಗಲೇ ಸಾಬೀತಾಗಿದೆ. ಸಾಕಷ್ಟು ಅವ್ರಗಳ ಕೈಯಲ್ಲಿ ವಿದ್ಯಾರ್ಥಿಗಳ ಕೈಯಲ್ಲಿ ಲಾರಿ ಗಟ್ಲೆ ಕಲ್ಲು ಅಲ್ಲಿ ಬಂದು ತಲುಪಿದ್ದನ್ನ ನಾನು ನೋಡಿದೆ. ವಿದ್ಯಾರ್ಥಿಗಳ ಕೈಯಲ್ಲಿ ಇನ್ನೇನ್ ಬಂದೂಕ್ ಬಂದ್ ಬೀಳೋದೊಂದು ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಅವ್ರು ಯಾರು ನಿಜವಾದ ವಿದ್ಯಾರ್ಥಿಗಳಲ್ಲ, ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಆದ್ರೂ ನನಗೊಂದು ಬೇಜಾರ ಸನ್ನಿವೇಶ ಏನು ಅಂತಂದ್ರೆ, ಈಗ ಕೆಲವು ಇದು ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಇವರಿವರ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಹೊರಟಿರೋದು ಒಂದು ರೀತಿಯ ಬಹಳ ವಿಷಾದಕರ ಸಂಗತಿ. ಏನ್ ಗೊತ್ತಾ, ಪ್ರಕೃತಿಯ ನಿಯಮ ಇದೆ. ಜನಸಂಖ್ಯೆ ಅಲ್ಲಲ್ಲಿ ಸುಧಾರಿಸ್ಬೇಕು ಅಂತಂದ್ರೆ ಪ್ರಕೃತಿ ವಿಕೋಪ, ಸುನಾಮಿ ಅಂತದ್ದಾಗಿ ಒಂದ್ 5-6 ಸಾವಿರ ಜನ ಸತ್ತೋಗ್ತಾರೆ. ಇನ್ನೇನೋ ಒಂದು ಭೂಕಂಪ ಆಗಿ ಒಟ್ಟಿಗೆ ಒಂದು 5-6 ಜನ ಸತ್ತೋಗ್ತಾರೆ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಸಾವು ಅದಾಗದೆ ಬರ್ಬೇಕು. ನೀವೆಲ್ಲ ಅಲ್ಲಿ ಅಷ್ಟು ಮಟ್ಟಿಗೆ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ದೀರಾ, ಅಷ್ಟು ಮಟ್ಟಿಗೆ ಇದು ಅಂತಂದ್ರೆ ಸಾಧಾರಣವಾಗಿ ಕಾಲ್ ತುಳಿತ ಆಗುತ್ತೆ. ಅದ್ರ ಮೇಲೆ ಏನೋ ಅವ್ರಿಗೆ ಭಯ ಇಲ್ಲ, ಪೋಷಕರಿಗೂ ಕೂಡ. ಇನ್ನೇನು ಹೇಳಕ್ ಸಾಧ್ಯ ಅಂತಾನೆ. ನಾನು ಕಾದ್ ನೋಡ್ತೀನಿ, ನೋಡೋಣ ಇದು ಎಲ್ಲೆಲ್ಲಿಗೆ ತಿರುಗುತ್ತೆ. ಏನೇ ಆದ್ರೂ ಕೂಡ ಇದರ ದುರಂತ ಹೊತ್ಕೋಬೇಕಾಗಿರೋದು ಕೇಂದ್ರ ಸರ್ಕಾರ ಅಲ್ಲ, ಮೋದಿ ಗೌರ್ಮೆಂಟ್ ಅಲ್ಲ, ಕಾಂಗ್ರೆಸ್ ಕಳಕ ಜನಗಳು. ಯಾಕೆಂದ್ರೆ ಕಾಂಗ್ರೆಸ್ ಸ್ಥಾಪನೆ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಗಾಂಧೀಜಿ ಅವ್ರು ಸೇರಿದ ಹಾಗೇನೆ ದ್ವಂದ್ವ ನೀತಿಯನ್ನ ಅನುಸರಿಸ್ಕೊಂಡು ಬರ್ತಾ ಇದೆ. ಎಲ್ಲೂ ಕೂಡ ಒಳ್ಳೆ ಕೆಲಸಗಳಾಗಿಲ್ಲ. ಮೈಸೂರಿನಲ್ಲೇ ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ, DC ಶಿಖಾ ಮೇಡಮ್ ಅವ್ರು ಇದ್ದಾಗ ಯಾವ್ದೋ ಒಂದು ಕಾಂಗ್ರೆಸ್ ಕಳಕ ಗೌಡ ಮಂತ್ರಿ ಒಬ್ಬ ಸಾಕಷ್ಟು ಮೇಡಮ್ ಅವರಿಗೆ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಂದು ವರದಿ ಆಗಿತ್ತು. ಆದ್ರೆ ಆ ಮನುಷ್ಯನ ಮೇಲೆ ಏನು ಕ್ರಮ ಆಗ್ಲಿಲ್ಲ. ಅಂತಂದ್ರೆ ಏನು, ಆತ ಕಾಂಗ್ರೆಸ್ ಕಳ್ಳಕಾಯಿ ಬೀಜ ಜನ, ಹಾಗಾಗಿ ಏನು ಆಗ್ಲಿಲ್ಲ. ಕಾಂಗ್ರೆಸ್ ಕಳ್ಳಕಾಯಿ ಬೀಜ ಜನ ಏನ್ ಮಾಡಿದ್ರು ಅದು ಒಂದು ಆಡಿದ್ದೇ ಆಟ ಆಗೋಗಿದೆ. ಹಾಗಾಗಿ ನಾವ್ ಹೇಗೆ ಒಂದು ಒಲೆ ಮೇಲೆ ಬಾಂಡ್ಲೆ ಇಟ್ಟು ಎಣ್ಣೆ ಹಾಕಿ ಕಳ್ಳಕಾಯಿ ಬೀಜ ಹುರಿದು ಅದಕ್ಕೆ ಉಪ್ಪು ಖಾರ ಹಾಕ್ತಿವೋ, ಹಾಗೆ ನೀವುಗಳೇ ಉಪ್ಪು ಖಾರ ಹಾಕೊಳ್ಳೋದು ಒಳ್ಳೇದು. ನೀವು ಮಾಡಿರೋ ಪಾಪ ಪುಣ್ಯದ ಲೆಕ್ಕಾಚಾರ ನಿಮ್ಮ ಮುಂದೆ ಇದೆ. ನೀವುಗಳೇನೆ DK ಶಿ ಅಂತ ಒಬ್ಬ ರೌಡಿನ ತಗೊಂಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಆರಿಸಿದ ಜನನು ಕೂಡ ರೌಡಿಗಳೇ. ಯಾರ್ಯಾರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ನೀವೆಲ್ಲ ಕೂಡ ದಗಲ್ಬಾಜಿ ಜನಗಳೇ, ನೀವೆಲ್ಲ ಪಾಪಿಗಳೇ. ಹಾಗಾಗಿ ಇನ್ನು ಮುಂದೆ ಈ ತಪ್ಪನ್ನ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತಂದ್ರೆ ಕಾಂಗ್ರೆಸ್ ಜನಗಳೇ ನೀವೇ ನಿಮ್ಮ ಪಾಪ ಪುಣ್ಯದ ನೋಡ್ಕೊಂಡು ನೀವೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿ.